ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಖುಷಿಯಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂತ ಅನ್ಕೊತೀನಿ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಏನಪ್ಪ ಅಂತಂದರೆ, ನನ್ನ ಗಾಡಿ ತೊಗೊಂಡು ಆಲ್ರೆಡಿ ಆಲ್ಮೋಸ್ಟ್ 1 ಮಂತ್ ಆಯಿತು. ಇನ್ನೂ ನಾನು ಇದು ರಿವ್ಯೂ ಮಾಡಿಲ್ಲ. ಏನಕ್ಕಂದರೆ ನಾನು ಇದನ್ನು ಓಡಿಸ್ಬೇಕಲ್ವ, ಓಡಿಸ್ಬಿಟ್ಟು ನನಗೆ ಹೆಂಗೆ ಅನ್ನಿಸ್ತು, ಈ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ಸ್ನ ನಾನು ಯೂಶ್ವಲಾಗಿ ಹೇಳ್ಬೋದು. ಆಮೇಲೆ ನಿಮಗೆ ಗೂಗಲಲ್ಲಿ ನಿಮಗೂ ಕಾಣಿಸುತ್ತೆ. ನಾನು ಏನತ್ರ ಮೇಲೆ ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡಿದೆ ಅಂತ ಅಂದರೆ, ಯೂಟ್ಯೂಬಲ್ಲಿ ತುಂಬ ಪ್ರೋಸ್ ಓಕೆ, ಕಾನ್ಸ್ ಮೇಲೆ ಅದು ನಿಜವಾಗ್ಲೂ ಇದೆಯಾ ಇಲ್ವಾ, ಅವ್ರು ಹೇಳೋ ನೆಗೆಟಿವ್ ಪಾಯಿಂಟ್ಸ್ಗಳು ನಿಜವಾಗ್ಲೂ ಇದು ಗಾಡಿಯಲ್ಲಿ ಇದೆಯಾ ಇಲ್ವಾ, ಮತ್ತು ನಾನು ಯಾಕೆ ಈ ಗಾಡಿನೇ ತೊಗೊಂಡಿದ್ದು ಅಂತ ಎಲ್ಲ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೆ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಯೂಶ್ವಲ್ ಥಿಂಗು ಇದ್ರದ್ದು ಟೆಕ್ನಿಕಲ್ ಸ್ಪೆಸಿಫಿಕೇಷನ್ಸ್ನ ನಾನು ನಿಮ್ಗೆ ಹೇಳ್ತೀನಿ ಬನ್ನಿ. ಲೆಟ್ ಸ್ಟಾರ್ಟ್ ವಿತ್ ಇಂಜಿನ್. ಸೊ ಇದ್ರ ಡಿಸೈನ್ ಬಂದುಬಿಟ್ಟು 660ಇಂದ ನಿಮಗೆ ಗೊತ್ತು, ಅಪ್ರಿಲಿಯಾ RS 660ಇಂದ ಡಿರೈವ್ ಮಾಡ್ಕೊಂಡಿರೋದು ಸೇಮ್ ಡಿಸೈನ್ ಇದು. ಇಂಜಿನ್ ಬಂದುಬಿಟ್ಟು 457 ಪ್ಯಾರಲಲ್ ಟ್ವಿನ್ ಇಂಜಿನ್ನು, 47.6 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. 9400 RPM ಅಲ್ಲಿದ್ದಾಗ 47.6 ಹಾರ್ಸ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು ಇದ್ರ ಬ್ಯೂಟಿ ಏನಂತಂದರೆ 43.5 Nm ಟಾರ್ಕ್, 6700 RPM ಅಲ್ಲಿದ್ದಾಗ 43.5 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದ್ರ ಪ್ಯಾರಲಲ್ ಟ್ವಿನ್ 457cc ಇಂಜಿನ್ನು ಅರ್ಧ ಮಾಡಿರಿ 225 ಸಮಥಿಂಗ್ ಬರುತ್ತೆ. ಆ ಸಿಲಿಂಡ್ರ್ಗಳು ತುಂಬ ದೊಡ್ಡದಿದೆ. ಸೊ ಟಾರ್ಕು ತುಂಬ ಚೆನ್ನಾಗಿದೆ. ನಿಮ್ಮ ಲೋ ಎಂಡಲ್ಲಾಗಲಿ, ಮಿಡ್ಡಲ್ಲಾಗಲಿ, ಹೈಯಲ್ಲಾಗಲಿ ಎಲ್ಲೂ ಪವರ್ ಲಾಸ್ ಆಗೋಲ್ಲ. ಇದ್ರ ಬ್ಯೂಟಿನೇ ಅದು. ನೆಕ್ಸ್ಟ್ ನೋಡೋದಾದರೆ ನೀವು 6 ಸ್ಪೀಡು ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಇದೆ. ಅದಾದಮೇಲೆ ಇದು ಲಿಕ್ವಿಡ್ ಕೂಲ್ಡ್. ಸೊ ಇಂಜಿನ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇದೆ, ಪ್ಯಾರಲಲ್ ಟ್ವಿನ್ನು. 5 ಇಂಚ್ TFT ಡಿಸ್ಪ್ಲೇ ಬರುತ್ತೆ ನಿಮಗೆ. ಆನ್ ಮಾಡಿ ತೋರಿಸ್ತೀನಿ ನೋಡ್ರಿ, ಅಪ್ರಿಲಿಯಾ BA ರೇಸರ್ ಅಂತ ಚೆನ್ನಾಗಿದೆ ಟ್ಯಾಗ್ಲೈನ್ ಆ್ಯಕ್ಚುಲಿ. ಸೊ 5 ಇಂಚ್ TFT ಡಿಸ್ಪ್ಲೇ ಇರುತ್ತೆ, ಸ್ಕ್ರೀನ್ ಟಚ್ ಇಲ್ಲ ಇದು. ಮತ್ತು ಇದರಲ್ಲಿ 3 ಮೋಡ್ಸ್ ಬರುತ್ತೆ. ಮೋಡ್ಸ್ ಸ್ವಿಚ್ ಮಾಡೋದು ನೋಡಿರಿ, ಇಲ್ಲಿದೆ ಮೋಡ್ ಸ್ವಿಚ್ ಮಾಡೋ ಬಟನ್ ಇಲ್ಲಿದೆ. ನಿಮಗೆ ಇವಾಗ ಸ್ಪೋರ್ಟ್ ಮೋಡಲ್ಲಿದೆ, ಹಂಗೆ ನೋಡ್ಕೊಳ್ರಿ. ಇವಾಗ ಎಕೋ ಮೋಡ್ ಬಂತು, ಈಗ ರೈನ್ ಮೋಡ್ ಬಂತು. ಸೊ ಇದು 3 ಮೋಡ್ಸ್ ಇದ್ದಾವೆ. ಈ 3 ಮೋಡ್ಸಲ್ಲಿ ಏನಪ್ಪ ಅಂತಂದರೆ ಪವರ್ ಸೇಮೇನೆ. 457cc ಇಂಜಿನ್ನು ಪ್ರೊಡ್ಯೂಸ್ ಮಾಡೋದು 47.6 ಹಾರ್ಸ್ ಪವರು ಸೇಮ್. ನೀವು ರೈನ್ ಮೋಡಲ್ಲಿ ಮತ್ತು ಎಕೋ ಮೋಡಲ್ಲಿ ಮತ್ತು ಸ್ಪೋರ್ಟ್ಸ್ ಮೋಡಲ್ಲಿ ಥ್ರಾಟಲ್ ರೆಸ್ಪಾನ್ಸು ಡಿಫರ್ ಆಗುತ್ತೆ. ನಿಮಗೆ ಸಿಂಪಲಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿರಿ. ಇವಾಗ ಅಲ್ಲೇನೋ ಒಂದು ಕಲ್ಲಿದೆ, ಆ ಕಲ್ಲನ್ನ ಎತ್ಬಿಟ್ಟು ನಾನು ನಿಮ್ಗೆ ಕೊಡ್ತೀನಿ. ಕಲ್ಲು ಎತ್ಕೊಡೋದೇ ಪ್ರೋಸೆಸ್ಸು. ಎತ್ಬಿಟ್ಟು ಹಿಂಗೆ ಫಾಸ್ಟಾಗಿ ಕೊಟ್ಟರೆ ಸ್ಪೋರ್ಟ್ ಮೋಡು, ಇದರಲ್ಲಿ ರೆಸ್ಪಾನ್ಸು ಫಾಸ್ಟಾಗಿರುತ್ತೆ. ಅದೇ ಹಿಂಗೆ ಎತ್ಬಿಟ್ಟು ನಿಧಾನಕ್ಕೆ ಹಿಂಗೆ ಕೊಟ್ಟೆ ಅಂತಂದರೆ ಎಕೋ ಮೋಡು, ಇನ್ನೂ ನಿಧಾನಕ್ಕೆ ಕೊಟ್ಟೆ ಅಂತಂದರೆ ರೈನ್ ಮೋಡು. ಸೊ ಎವ್ರಿ ಮೂಡಲ್ಲಿ ರೆಸ್ಪಾನ್ಸು, ಕೆಲಸ ನಡೆಯೋದು ಒಂದೇ, ಬಟ್ ರೆಸ್ಪಾನ್ಸಸ್ಸು ಡಿಫ್ರೆಂಟ್ ಇರುತ್ತೆ. ನೀವು ಯಾವುದೇ ಗಾಡಿಯಲ್ಲಿ ತೊಗೊಳ್ಳಿ, ಡಿಫ್ರೆಂಟ್ ಮೂಡ್ಸ್ಗಿರೋ ವ್ಯತ್ಯಾಸ ಇದೇನೆ. ಆಮೇಲೆ ಇದರಲ್ಲಿ ರೈಡ್ ಬೈ ವೈರ್ ಇದೆ. ನಿಮ್ಗೆ ಯೂಶ್ವಲಾಗಿ ನಾವು ಬೈಕ್ಸಲ್ಲೆಲ್ಲ ನೋಡ್ತೀವಿ, ವೈರ್ ಇರುತ್ತೆ ಆಕ್ಸಿಲರೇಟರ್ ಹತ್ರ. ಇದರಲ್ಲಿ ವೈರ್ ಇಲ್ಲ, ಈ ಸೆನ್ಸರ್ ಇರುತ್ತೆ. ಸೊ ಸೆನ್ಸರ್ ಮೂಲಕ ನಾವು ಆಕ್ಸಿಲರೇಷನ್ ಹೆಂಗೆ ನಾವು ಕೊಡ್ತೀವಿ ಅದರದ್ದು ರೆಸ್ಪಾನ್ಸ್ ತೊಗೊಂಡು ಇಂಜಿನ್ ರಿಯಾಕ್ಟ್ ಆಗುತ್ತೆ ಅದೇ ಥರ. ಸೊ ನೋಡಿರಿ, ಇದು ನಿಮಗೆ ವೈರ್ ಇಲ್ಲ, ಏನಿಲ್ಲ. ಇದು ಬಂದುಬಿಟ್ಟು ಮಾಸ್ಟರ್ ಸಿಲಿಂಡರ್ದು ಬ್ರೇಕ್ದು. ಸೊ ಇದರಲ್ಲಿ ರೈಡ್ ಬೈ ವೈರ್ ಟೆಕ್ನಾಲಜಿ ಇದೆ. ಅದಾದಮೇಲೆ ಇಂಜಿನಲ್ಲಿ ಡಿಫ್ರೆಂಟ್ ಮ್ಯಾಪ್ಸ್ ಇದ್ದಾವೆ. ಡಿಫ್ರೆಂಟ್ ಮ್ಯಾಪ್ಸ್ ಏನಪ್ಪ ಮ್ಯಾಪ್ಸು ಅಂತ ಅಂದರೆ, ಸಿಂಪಲ್ ಥಿಂಗು, ನೀವು ಕೇಳಿರ್ತೀರ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಟ್ಯೂನ್ ಆಗುತ್ತೆ ಅಂತ. ಸೊ ಈ ಗಾಡಿನ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಆ ಥರ ಟ್ಯೂನ್ ಮಾಡ್ಕೋಬೋದು ನೀವು. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ BMC ಏರ್ ಫಿಲ್ಟರ್ ಹಾಕೊತೀರಾ, ಬೇರೆ ಎಕ್ಸಾಸ್ಟ್ ಹಾಕೊತೀರಾ, ಇದೆಲ್ಲ ಹಾಕೊಂಡಾಗ ನೀವು ಇಂಜಿನ್ನ ಇಲ್ಲೊಂದು ಮ್ಯಾಪ್, ಇಲ್ಲೊಂದು ಸರ್ಕ್ಯೂಟ್ ಇರುತ್ತೆ, ECU ಅಂತ ಇರುತ್ತೆ. ಆ ECUನ ಮ್ಯಾಪ್ ಮಾಡ್ಕೋಬೋದು ನೀವು. ಬೇರೆ ಬೇರೆ ಮ್ಯಾಪ್ಸ್ಗಳಿಗೆ ಇದನ್ನ ಸೆಟ್ ಮಾಡ್ಕೋಬೋದು. ಸೆಟ್ ಮಾಡಿಕೊಂಡು ಇಂಜಿನ್ ರೆಸ್ಪಾನ್ಸಸ್ಸು ಮತ್ತು ಪವರ್ ಎಲ್ಲ ಇನ್ಕ್ರೀಸ್ ಆಗುತ್ತೆ, ವೇರಿ ಆಗುತ್ತೆ ಆವಾಗ. ಸೊ ಅದನ್ನ ಇಂಜಿನ್ ಮ್ಯಾಪ್ಸ್ ಅಂತ ಹೇಳ್ತೀವಿ. ಆಮೇಲೆ ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ಸ್ ಇದೆ. ಟ್ರ್ಯಾಕ್ಷನ್ ಕಂಟ್ರೋಲ್ಸು 3 ಲೆವೆಲ್ ಆಫ್ ಟ್ರ್ಯಾಕ್ಷನ್ ಕಂಟ್ರೋಲ್ಸ್ ಇದೆ. ATS1, ATC2, ATC3 ಅಪ್ರಿಲಿಯಾ ಟ್ರ್ಯಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಅಂತ ಇದು. ಈ ಟ್ರ್ಯಾಕ್ಷನ್ ಕಂಟ್ರೋಲ್ ಅಂತ ಏನಂದರೆ ಸಿಂಪಲಾಗಿ ಹೇಳ್ತೀನಿ. ನಾವು ಆಕ್ಸಿಲರೇಷನ್ ಬಿಟ್ಟಾಗ ಫಸ್ಟ್ ಗೇರ್ ಹಾಕ್ಬಿಟ್ಟು ಆಕ್ಸಿಲರೇಷನ್ ಬಿಟ್ಟಾಗ ಟೈರ್ ಸ್ಪಿನ್ ಆಗೋದು ನೋಡಿರ್ತೀವಿ. ಯಾವುದರಲ್ಲಿ ನಮ್ಮದು ಮೇ ಬಿ 150 ಪಲ್ಸರು, ಮತ್ತು ಇನ್ಯಾವುದು 200 NS, ಮತ್ತು ಹಳೆ ನಮ್ಮ ಗಾಡಿಗಳಲ್ಲಿ ವೀಲ್ ಸ್ಪಿನ್ ಆಗುತ್ತೆ. ಈ ಗಾಡಿಗಳಲ್ಲಿ ಸ್ಪಿನ್ ಆಗಲ್ಲ. ಸೊ ಇದು ದೊಡ್ಡ ಗಾಡಿಗಳು ಸ್ಪಿನ್ ಆಗಬಾರ್ದು ಅಂತಲೇ ಈಗ ATC ಲೆವೆಲ್ 1 ಅಂದರೆ ATC 1ಅಲ್ಲಿ ಇಟ್ಕೊಂಡ್ರೆ ಲೈಟಾಗಿ ಸ್ಪಿನ್ ಆಗುತ್ತೆ, 2ಅಲ್ಲಿ ಇಟ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಕಮ್ಮಿ, 3ಅಲ್ಲಿ ಇಟ್ಕೊಂಡ್ರೆ ಸ್ಪಿನ್ನೇ ಆಗಲ್ಲ. ಸೊ ವೀಲ್ ಸ್ಪಿನ್ ಆಗದಿರೋ ಥರ ನೋಡ್ಕೊಳ್ಳೋದೇ ಟ್ರ್ಯಾಕ್ಷನ್ ಕಂಟ್ರೋಲು. ಇದರಲ್ಲಿ 3 ಲೆವೆಲ್ಸ್ ಆಫ್ ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ, ಅದನ್ನು ನೀವು ಸ್ವಿಚ್ ಮಾಡ್ಕೋಬೋದು. ಮತ್ತು ಡ್ಯುಯಲ್ ಚಾನಲ್ ABS ಬರುತ್ತೆ. ಡ್ಯುಯಲ್ ಚಾನಲ್ ABSನು ಸ್ವಿಚಬಲ್. ಅದು ಡ್ಯುಯಲ್ ಚಾನಲ್ ABS ಬರುತ್ತೆ, ಸ್ವಿಚಬಲ್ ABS ಇದರಲ್ಲಿರೋದು. ಮತ್ತು ನೀವು ಫ್ರಂಟಲ್ಲಿ ನೋಡ್ಬೋದು, ನೀವು ಆಲ್ ಟೈಮ್ ರನ್ನಿಂಗ್ DRL ಇದೆ. ಇಲ್ಲಿ ಕಾಣಿಸ್ತಿದೆಯಾ ನೋಡಿರಿ, ಇದು ಮಾತ್ರ ಆಲ್ ಟೈಮ್ ರನ್ನಿಂಗ್ DRL. ಯಾವಾಗಲೂ DRL ರನ್ ಆಗ್ತಾ ಇರುತ್ತೆ. ನಿಮಗೆ ಹೆಡ್ಲೈಟು ತೋರಿಸ್ತೀನಿ ತಡೀರಿ. ಹೆಡ್ಲೈಟ್ ತೋರಿಸ್ಬೇಕಂದ್ರೆ ಆನ್ ಮಾಡಬೇಕು ಅನಿಸುತ್ತೆ, ಗಾಡಿ ತೋರಿಸ್ತೀನಿ, ಆನ್ ಮಾಡಿ ತೋರಿಸ್ತೀನಿ ನೋಡಿರಿ. ಹೆಡ್ಲೈಟ್ ಆನ್ ಆಯಿತು. ಇದು ಬಂದುಬಿಟ್ಟು DRL ಆಲ್ ಟೈಮ್ ರನ್ನಿಂಗ್, ಡೇ ಟೈಮ್ ರನ್ನಿಂಗ್ ಲ್ಯಾಂಪು. ಇದು ಬಂದುಬಿಟ್ಟು ಲೈಟು, ಇದು ಬಂದುಬಿಟ್ಟು ಹೈ ಬೀಮ್. ನಿಮಗೆ
ಸೊ ಮತ್ತು ಇನ್ನೊಂದು ಏನಂದರೆ ಇಲ್ಲಿ ನೋಡ್ರಿ ನಿಮ್ಗೆ ಕಾಣಿಸುತ್ತೆ ಇಲ್ಲಿ ಬನ್ರಿ ಇಲ್ಲಿ ಇದನ್ನ ರ್ಯಾಮಿಯರ್ ಇಂಟೇಕ್ ಅಂತ ಹೇಳ್ತಾರೆ. ಇದು ಫೇಕ್ ಅಲ್ಲ. ನೀವು R3 ನೋಡಿದ್ರೆ ಈ ರ್ಯಾಮಿಯರ್ ಇಂಟೇಕ್ ಫೇಕ್ ಇದೆ, ಸುಮ್ಮನೆ ಕೊಟ್ಟಿದ್ದಾರೆ. ಬಟ್ ಇದಂಗಲ್ಲ, ಇದರಲ್ಲಿ ಜೆನ್ಯೂನ್ ಇದೆ ಇದು ರ್ಯಾಮಿಯರ್ ಇಂಟೇಕು. ಏನು ಗುರು ಇದು ರ್ಯಾಮಿಯರ್ ಇಂಟೇಕ್ ಯೂಸ್ ಏನಂತಂದರೆ, ಇಂಜಿನ್ ಹೀಟ್ ಆದಾಗ ಗಾಡಿ ಹೋಗ್ತಾ ಇರ್ಬೇಕು, ಇಲ್ಲಿಂದ ಹೋಗಿದ್ದು ಗಾಳಿ ಸೀದಾ ಇಲ್ಲಿ ಇಂಜಿನಿಗೆ ಬರುತ್ತೆ. ಸೊ ಇಂಜಿನ್ನ ಕೂಲ್ ಮಾಡುತ್ತೆ. ಆಮೇಲೆ ಇದು ಎಕ್ಸಾಸ್ಟ್ ನೋಟ್ ಕೇಳಿಸ್ಕೊಳ್ಳಿ, ಇನ್ನು ಫಸ್ಟ್ ಸರ್ವಿಸ್ ಆಗಿಲ್ಲ, ಜಾಸ್ತಿ ಡ್ರೈವ್ ಮಾಡಲ್ಲ. ನಾನು ಎಕ್ಸಾಸ್ಟ್ ನೋಟ್ ಕೇಳ್ತಾ ಇದ್ರೆ ದುಕಾಟಿ ಥರ ಫೀಲ್ ಆಗುತ್ತೆ. ನಾನು ದುಕಾಟಿನ ಹತ್ತಿರದಿಂದ ನೋಡಿದ್ದೀನಿ, ಬಟ್ ನಾನು ಯಾವತ್ತೂ ಓಡಿಸಿಲ್ಲ. ಬಟ್ ದುಕಾಟಿ ಥರ ಫೀಲ್ ಆಗುತ್ತೆ. ಎಕ್ಸಾಸ್ಟ್ ನೋಟ್ ಮಾತ್ರ ಸೂಪರ್ ಆಗಿದೆ. ಆಮೇಲೆ ಇದ್ರದ್ದು ಫ್ರೇಮ್ ನೋಡೋಕೆ ಹೋದರೆ ನೀವು ಇಲ್ಲಿ ಕಾಣಿಸುತ್ತೆ ನೋಡಿ ನಿಮಗೆ. ಈ ಫ್ರೇಮ್ ಬಂದುಬಿಟ್ಟು ಇದನ್ನು ಟ್ವಿನ್ ಸ್ಪಾರ್ ಅಲ್ಯೂಮಿನಿಯಂ ಫ್ರೇಮ್ ಅಂತ ಕರೀತಾರೆ. ನೋಡಿ ಇದು ಫುಲ್ ಅಲ್ಯೂಮಿನಿಯಂ ಫ್ರೇಮ್. ಇದು ಫುಲ್ ಅಲ್ಯೂಮಿನಿಯಂ ಫ್ರೇಮ್. ಈ ಸಬ್ ಫ್ರೇಮ್ ಬಂದುಬಿಟ್ಟು ಇಟ್ಸ್ ನಾಟ್ ಅಲ್ಯೂಮಿನಿಯಂ. ಫ್ರಂಟಲ್ಲಿ ನೋಡೋಕೆ ಬಂದರೆ 41 mm USD ಫೋಕ್ ಇದೆ. USD ಫೋಕ್ ನೋಡಿ ಇಲ್ಲಿ ಕಾಣಿಸುತ್ತೆ ನಿಮಗೆ. 41 mm USD ಫೋಕ್ ಇದೆ. 120 mm ವೀಲ್ ಟ್ರಾವೆಲ್ ಇದೆ. ಬ್ಯಾಕಲ್ಲಿ ನೋಡೋಕೆ ಹೋದರೆ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ನೋಡಿ, ಮೋನೋಶಾಕ್ ಸಸ್ಪೆನ್ಷನ್ ಇದೆ. 130 mm ಟ್ರಾವೆಲ್ ಇದೆ. ಸೊ ಇವೆರಡೂ ಪ್ರೀಲೋಡ್ ಮಾತ್ರ ಅಡ್ಜಸ್ಟ್ ಮಾಡ್ಕೋಬೋದು. ಏನು ಗುರು ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಂತ ಅಂದರೆ ನೋಡ್ರಿ ಇಲ್ಲಿ ನಿಮ್ಗೆ ಕಾಣಿಸುತ್ತಿದ್ದು, ಇಲ್ಲಿ ಪ್ರೀಲೋಡು ಹೈ ಲೋ ಅಂತಿದೆ. ಬೌನ್ಸ್ ಆಗೋದು ಕಮ್ಮಿ ಆಗುತ್ತೆ. ಈ ಥರ ಬೈಕ್ಗಳಿಗೆ ನೀವು ಯೂಶ್ವಲಾಗಿ ಈ ಬೈಕು ಇಟ್ಸ್ ಮೇಡ್ ಫಾರ್ ಟ್ರ್ಯಾಕ್ ಪರ್ಪಸ್. ಟ್ರ್ಯಾಕಲ್ಲಿ ಎತ್ಕೊಂಡು ಹೋದಾಗ ಲೆಟ್ಸ್ ಸೇ ಕಾರ್ನರ್ಸ್ ಹೋಗ್ತಾ ಇರ್ತೀರ ಅಂತ ಇಟ್ಕೊಳ್ಳಿ, ಸಸ್ಪೆನ್ಷನ್ನು ಬಂಪಿಯಾಗಿ ಅಂದರೆ ಇದು ಸಾಫ್ಟಾಗಿದ್ದರೆ, ತುಂಬ ಹೊಡಿತಾ ಇದ್ದರೆ ಕಾರ್ನರ್ಸ್ ಮಾಡೋಕ್ಕಾಗಲ್ಲ ನಿಮಗೆ. ಸೊ ಇದನ್ನ ನೀವು ಹೈ ಮಾಡ್ಕೊಂಡಾಗ ಅದು ಸ್ಟಿಫ್ ಆಗುತ್ತೆ. ಎಷ್ಟು ಸ್ಟಿಫ್ ಆಗುತ್ತೋ ಅಷ್ಟು ನಿಮ್ಮ ಕಾರ್ನರ್ಸ್ ಹೊಡಿಯೋಕ್ಕೆ, ಟ್ರ್ಯಾಕ್ ಯೂಸ್ಗೆ ಕರೆಕ್ಟಾಗಿರುತ್ತೆ. ಸೊ ಪ್ರೀಲೋಡ್ ಎರಡೂ ಅಡ್ಜಸ್ಟ್ ಮಾಡ್ಕೋಬೋದು. ಇವಾಗ ನನ್ನ ವೆಯ್ಟಿಗೆ ನನಗನ್ನಿಸ್ತು ತುಂಬ ಕುಣಿತಾ ಇದೆ ಗುರು ಗಾಡಿ ಅಂತ ಅಂದರೆ ಹೈಗೆ ಅಡ್ಜಸ್ಟ್ ಮಾಡ್ಕೊಂಡಾಗ ಸ್ಟಿಫ್ ಆಗುತ್ತೆ, ಟ್ರ್ಯಾಕ್ಸ್ ಎಲ್ಲ ನೀಟಾಗಿ ಹೊಡಿಬೋದು. ಸೊ ಅದಕ್ಕೆ ಪ್ರೀಲೋಡ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಇವೆರಡರಲ್ಲಿ. ಟೈರ್ಸ್ ನೋಡೋಕೆ ಹೋದರೆ ಯೂರೋ ಗ್ರಿಪ್ಪು ಅಪ್ರಿಲಿಯಾದವರು ಯೂರೋ ಗ್ರಿಪ್ ಅವ್ರ ಜೊತೆ ಮರ್ಜ್ ಮಾಡಿಕೊಂಡು ರೆಡಿ ಮಾಡಿರುವಂಥ ಟೈರ್ಸ್ ಇದು. ರೇಡಿಯಲ್ ಟೈರ್ಸ್ ಇದು. ಹಿಂದೆ ಬಂದುಬಿಟ್ಟು 150/60 ಸೆಕ್ಷನ್ ಇದೆ, 17 ಇಂಚ್ ವೀಲು. ಫ್ರಂಟಲ್ಲಿ ನೋಡೋಕೆ ಹೋದರೆ ನಿಮಗೆ 110/70 ಸೆಕ್ಷನ್ನು, 17 ಇಂಚನೇ ಇದನ್ನು. ಎರಡು ನಮಗೆ ರೇಡಿಯಲ್ ಟೈರ್ಸ್ ಇದೆ, ಟ್ಯೂಬ್ಲೆಸ್ ಇದೆ. ಒನ್ಸ್ ಇದು ವೇರ್ಔಟ್ ಆದಮೇಲೆ ಚೆನ್ನಾಗಿರೋ ಟೈರ್ಸ್ ಹಾಕ್ಸ್ಕೊಳ್ಳಿ. ನಮಗೆ ಗೊತ್ತು ಕಂಪ್ನಿ ಫಿಟ್ಟೆಡ್ ಟೈರ್ಸ್ ಅಷ್ಟು ಯೂಶ್ವಲಾಗಿ ಚೆನ್ನಾಗಿರಲ್ಲ. ನನಗೇನು ಇದು ಟೈರ್ಸ್ ಅಷ್ಟೊಂದು ಚೆನ್ನಾಗಿದೆ ಅಂತ ಅನಿಸ್ತಾ ಇಲ್ಲ. ಬಟ್ ವರ್ತ್, ಓಕೆ, ದಟ್ಸ್ ಫೈನ್. ನಾವು ಕೊಟ್ಟಿರೋ ಅಮೌಂಟ್ಗೆ ವರ್ತ್ ಇದು ನಮಗೆ ಕೊಟ್ಟಿರೋದು ಅವರು. ಮತ್ತು ಇನ್ನೊಂದು ಏನಂದರೆ 13 ಲೀಟರ್ಸು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ಆ್ಯಾವ್ರೇಜ್ ಅರೌಂಡ್ 25 ಮೈಲೇಜ್ ಬರ್ತಾ ಇದೆ ಬಿಫೋರ್ ಫಸ್ಟ್ ಸರ್ವಿಸು. ಫಸ್ಟ್ ಸರ್ವಿಸ್ ಆದಮೇಲೆ ಇನ್ನೊಂದು 3-4 ಮೈಲೇಜು ಎಕ್ಸ್ಟ್ರಾ ಅಂತ ಇಟ್ಕೊಳ್ಳೋಣ. ಬಟ್ ಇಟ್ ಆಲ್ವೇಸ್ ಡಿಪೆಂಡ್ಸ್ ಆನ್ ಹೌ ಯು ರೈಡ್. ನೀವು ಹೆಂಗೆ ಓಡಿಸ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಬಿಟ್ಟರೆ ಈ ಗಾಡಿಯಲ್ಲಿ ಈ ಗಾಡಿ 3 ವೇರಿಯಂಟಲ್ಲಿ ಬರುತ್ತೆ. ಒಂದು ಪ್ರಿಸ್ಮ್ಯಾಟಿಕ್ ಡಾರ್ಕು, ಆಮೇಲೆ ರೇಸಿಂಗ್ ಸ್ಟ್ರೈಪ್ಸು, ಆಮೇಲೆ ಒಪಾಲ್ಸೆಂಟ್ ವೈಟ್ ಅಂತ. ಸೊ ಇದು ಬಂದುಬಿಟ್ಟು ರೇಸಿಂಗ್ ಸ್ಟ್ರೈಪ್ಸ್ ಅಂತ. ನೋಡಿರಿ ಇದರಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ನಿಮಗೆ ಮುಂದೆ ಕಾಣಿಸುತ್ತೆ ನೋಡಿ, ಈ ಏರ್ ಡಕ್ಟ್ ಇದೆಯಲ್ಲ, ಇಲ್ಲಿ ಅಪ್ರಿಲಿಯಾ ಅಂತ ಬರ್ದಿದೆ. ಏನಕ್ಕೆ ಗೋರು ಅಂದರೆ ಇದೊಂದೇ ಕಲರ್ಗೆ ಮಾತ್ರ ಆ ಥರ ಬರೋದು. ಯಾಕಂದರೆ ಇದು ಅಪ್ರಿಲಿಯಾ RS V4 ಫ್ಯಾಕ್ಟ್ರಿ ಕಲರ್ ಇದು, ಅಂದರೆ ಒಂಥರ ಈ ಫ್ಲ್ಯಾಗ್ಶಿಪ್ ಕಲರ್ ಇದು. ಸೊ ಇದಕ್ಕೆ ಮಾತ್ರ ಅಪ್ರಿಲಿಯಾ ಅಂತ ಬರೋದು. ಮತ್ತು ಇನ್ನೊಂದು ಒಪಾಲ್ಸೆಂಟ್ ವೈಟು ಮತ್ತು ಪ್ರಿಸ್ಮ್ಯಾಟಿಕ್ ಡಾರ್ಕಿಗೆ ಅದು ಬರಲ್ಲ. ಸೊ ಅದಕ್ಕೆ ಅಂತಲೇ ನಾನು ಈ ಕಲರ್ನ ಚೂಸ್ ಮಾಡಿದ್ದು. ಸೊ ಇದ್ರ ಸೀಟ್ ಹೈಟ್ ಬಂದುಬಿಟ್ಟು 800 mm ಇದೆ. ಎಂಥ ಶಾರ್ಟ್ ರೈಡರ್ಸ್ಗೂ ಕರೆಕ್ಟಾಗಿರುತ್ತೆ. ಈಗ ನಾನು ಬಂದುಬಿಟ್ಟು 5.5 ಇದ್ದೀನಿ. ನಿಮಗೆ ಕೂತ್ಬಿಟ್ಟು ತೋರಿಸ್ತೀನಿ ನೋಡಿ. ಸೊ ನನಗೆ ಆಲ್ಮೋಸ್ಟ್ ಒಂದು 80% ಫ್ಲ್ಯಾಟ್ ಫುಟ್ ಮಾಡ್ಬೋದು, ಇನ್ನೊಂದು 20% ಆಗೋಲ್ಲ. ಉದ್ದ ಇರೋರಿಗೆ ಚೆನ್ನಾಗಿರುತ್ತೆ. ಬಟ್ ಅಪ್ಪರ್ ಬಾಡಿ ಹೈಟ್ ಇರೋರಿಗೆ ಒಂಥರ ಅಸಹ್ಯವಾಗಿ ಕಾಣಿಸುತ್ತಿದ್ದು. ನನಗಿನ್ನ ಇನ್ನೊಂದು 2-3 ಇಂಚಸ್ ಇದ್ದರೆ ಒಂದು 5.6, 5.7, 5.8 ಇರೋರಿಗೆಲ್ಲ ಮಾಡಿಸಿದಂಥ ಗಾಡಿ ಇದು. ಆಮೇಲೆ ಇದ್ರದ್ದು ವೆಯ್ಟ್ ಬಂದುಬಿಟ್ಟು 175 kg ಅಷ್ಟೇ ವೆಯ್ಟ್. ವಿತೌಟ್ ಪೆಟ್ರೋಲ್ ಇದ್ದರೆ ಮೇ ಬಿ 156 ಸಮಥಿಂಗ್, 156 160 ರೇಂಜ್ ಬರುತ್ತೆ ಅಷ್ಟೇ ವೆಯ್ಟ್ ಇದು. ಸೊ ಲೈಟ್ ವೆಯ್ಟ್ ಮೋಟರ್ ಸೈಕಲು. ಪವರ್ ಟು ವೆಯ್ಟ್ ರೇಷಿಯೋ ಮಾತ್ರ ಸಾಕಾಗಿದೆ. ಅದರಿಂದಲೇ ನಮ್ಗೆ ಇಷ್ಟೊಂದು ಪವರು ಎಷ್ಟು ನೀಟಾಗಿ ಡೆಲಿವರ್ ಆಗೋದು. ಸ್ನೇಹಿತರೆ, ಇಷ್ಟೊತ್ತು ನಾನು ಪ್ರೋಸ್ ಬಗ್ಗೆ ಮಾತಾಡಿದೆ. ಆಮೇಲೆ ನಾನು ಏನಾದರೂ ಮಿಸ್ ಮಾಡಿದರೆ ನಿಮಗೇನೆ ಗೂಗಲಲ್ಲಿ ಸಿಕ್ಬಿಡುತ್ತೆ. ಇದರ ಸ್ಪೆಸಿಫಿಕೇಷನ್ಸ್ ಎಲ್ಲ ನೋಡ್ಕೊತಾ ಇದ್ರೆ ನೋಡಿರಿ. ಮತ್ತೇನಾದರೂ ಡೌಟ್ ಇದ್ದರೆ ನನ್ನ ಕೇಳಿರಿ. ಮೈನು ಇದ್ರದ್ದು ಡಿಸ್ಅಡ್ವಾಂಟೇಜಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಯೂಟ್ಯೂಬಲ್ಲಿ ನೀವು ತುಂಬ ರಿವ್ಯೂಸ್ ನೋಡಿರ್ತೀರ. ಅದ್ರ ರಿವ್ಯೂಸ್ನ ಒಂದೊಂದೇ ಅಡ್ರೆಸ್ ಮಾಡೋಣ ಅಂತ ನಾನು ಅನ್ಕೊತೀನಿ. ಫಸ್ಟ್ ಥಿಂಗ್ ಬಂದುಬಿಟ್ಟು ನನಗೆ ಸಿಲ್ಲಿ ಅಂತ ಅನಿಸಿದ್ದು, ಒಂದು 2-3 ಜನ ಯೂಟ್ಯೂಬರ್ಸ್ ನೋಡಿ, ದೊಡ್ಡ ಯೂಟ್ಯೂಬರ್ಸೇ ಈ ಗಾಡಿ ಲೆಫ್ಟ್ ಸೈಡ್ಗೆ ಲೀನ್ ಆಗುತ್ತೆ ಅಂತ ಹೇಳ್ತಿದ್ರು. ಅಂದರೆ ನಾವು ಗಾಡಿ ಮೇಲೆ ಕೂತ್ಕೊಂಡು ಎರಡು ಕೈ ಬಿಟ್ಟು ಗಾಡಿ ಓಡ್ತು ಹೋಗ್ಬೇಕಾದ್ರೆ ಲೆಫ್ಟ್ ಸೈಡ್ ಲೀನ್ ಆಗುತ್ತೆ ಅಂತ ಅಂದರು. ನಾನು ಗಾಡಿ ತೊಗೊಂಡೋಗಿಂದ ಟೆಸ್ಟ್ ಮಾಡ್ತಾ ಇದ್ದೀನಿ, ಯಾವ ಕ್ಷಣದಲ್ಲೂ ಆ ಥರ ಅನಿಸಿಲ್ಲ.
ಯಾಕೆ ಅಂತ ನಾವು ಇನ್ನೊಂದು ನಮ್ಮ ಹ್ಯೂಮನ್ ಸೈಕಾಲಜಿ ಏನಂತಂದರೆ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಬಾಡಿ ವೆಯ್ಟು ಎಲ್ಲ ಲೆಫ್ಟ್ ಲೆಗ್ ಮೇಲೆ ಬೀಳೋದು. ಆಮೇಲೆ ನೀವೇ ಅಬ್ಸರ್ವ್ ಮಾಡಿರ್ತಾರೆ, ನೀವು ಲೆಫ್ಟ್ ಟರ್ನ್ ಎಷ್ಟು ಈಸಿಯಾಗಿ ತೊಗೊತೀರೋ ಅಷ್ಟೇ ಈಸಿಯಾಗಿ ರೈಟ್ ಟರ್ನ್ ತೊಗೊಳಕ್ಕಾಗಲ್ಲ. ಯಾಕಂದರೆ ನಾವು ಲೆಫ್ಟ್ ಸೈಡ್ ತುಂಬ ಯೂಸ್ ಮಾಡ್ತೀವಿ. ಸೊ ನಾವು ಹ್ಯಾಂಡ್ಲ್ ಬಾರ್ನ ಬಿಟ್ಟಾಗ್ಲೂ ನಮ್ಮ ಬಾಡಿ ನಾವು ಲೀನ್ ಮಾಡೋದು, ನಾವು ಡಿಫಾಲ್ಟಾಗಿ ಲೆಫ್ಟ್ ಕಡೆಗೆ ಇರ್ತೀವಿ ಹಿಂಗೆ. ಸೊ ಗಾಡಿನೂ ಲೆಫ್ಟ್ಗೆ ಬಿಡ್ತೀವಿ, ಅದು ಗಾಡಿ ಪ್ರಾಬ್ಲಮ್ ಅಲ್ಲ, ನಮ್ಮ ಪ್ರಾಬ್ಲಮ್ಮು. ಸೊ ನೀವು ಇನ್ನೊಂದ್ಸಲ ನಾ ಯೂಟ್ಯೂಬರ್ಸ್ ಏನು ಹೇಳೋದು ಅಂತ ಅಂದರೆ, ಅಥವಾ RS457 ಇರೋರು ಇನ್ನೊಂದ್ಸಲ ಟೆಸ್ಟ್ ಮಾಡಿ ನೋಡಿ, ಈ ಗಾಡಿ ಲೆಫ್ಟಿಗೆ ಲೀನ್ ಆಗಲ್ಲ. ಆಮೇಲೆ ಇನ್ನೊಂದು ಮೇಯ್ನ್ ಥಿಂಗ್ ನಾನು ಅಡ್ರೆಸ್ ಮಾಡಬೇಕು ಮತ್ತು ನಿಮ್ಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ ನನಗೆ ಆಸೆ. ಏನಪ್ಪ ಅಂತಂದರೆ, ನೀವೆಲ್ಲ ನೋಡಿದಿರ RS457 ಫಸ್ಟ್ ಬ್ಯಾಚ್ ಗಾಡಿ ಇಂಜಿನ್ ಬ್ಲೋ ಆಯಿತು. ಮತ್ತು ಅವ್ರ ಹೆಸರು ಫರಾನ್ ಖಾನ್ ಅನ್ಸುತ್ತೆ, ಯೂಟ್ಯೂಬರ್ ಅವರು, ಅವ್ರದ್ದು ಸೂಪರ್ ಬೈಕ್ ಶೋರೂಮ್ ಕೂಡ ಇದೆ. ಅವ್ರದ್ದು ಗಾಡಿ ಇಂಜಿನ್ನು ಬೂಸ್ಟ್ ಆಯಿತು, ದುಷ್ ಆಯ್ತು ಫುಲ್ಲು. ನಾನು ಲಾಸ್ಟ್ ಟೈಮ್ PPF ಮಾಡೋಕ್ಕೆ ಹೋದಾಗ ಅವ್ರ ರಿಲೇಟಿವ್ ಒಬ್ಬರು ಅಲ್ಲಿ ನನಗೆ ಸಿಕ್ಕಿದ್ರು. ಅವ್ರು ಸಿಕ್ಬಿಟ್ಟು ಅವ್ರು ಇನ್ಫಾರ್ಮೇಷನ್ ಕೊಟ್ಟರು. ವಿತೌಟ್ ಫರಾನ್ ಖಾನ್ ಅವರ ಪರ್ಮಿಷನು, ಅವ್ರ ಹೆಸರು ಮತ್ತು ಅವ್ರದ್ದು ಗಾಡಿದು ಇನ್ಫಾರ್ಮೇಷನ್ ನಾನು ಹೇಳ್ತಾ ಇದ್ದೀನಿ, ನನಗೆ ಬಂದಿದ್ದು ಇನ್ಫಾರ್ಮೇಷನ್ ಇದು. ಅವ್ರೇನು ಹೇಳಿದ್ರು ಅಂತಂದರೆ, ಸೊ ಅವ್ರ ಗಾಡಿ ಬ್ಲೂ ಔಟ್ ಆಯ್ತಲ್ಲ, ಅದನ್ನು ಅಪ್ರಿಲಿಯಾ ಕಂಪ್ನಿ ಅವರೇ ಅವ್ರಿಗೆ ವಾಪಸ್ಸು, ಇವಾಗ ಗಾಡಿಗೆ ಲೆಟ್ಸೆ ಒಂದು 5 ಲಕ್ಷ ಪೇ ಮಾಡಿದ್ರು ಅಂತಂದರೆ, ಫರಾನ್ ಖಾನ್ ಅವ್ರಿಗೆ 5 ಲಕ್ಷ ರಿಟರ್ನ್ ಮಾಡಿಬಿಟ್ಟು ಆ ಗಾಡಿ ಇಂಜಿನ್ನ ಯಾಕೆ ಅದು ಬ್ಲೂ ಔಟ್ ಆಯಿತು ಅಂತ ಅಂದ್ಬಿಟ್ಟು ರಿಸರ್ಚ್ ಮಾಡೋದಕ್ಕೆ ಇಂಜಿನ್ ಮಾತ್ರ ಇಟಲಿಗೆ ತೊಗೊಂಡೋಗಿದ್ದಾರಂತೆ. ಬಾಡಿ ಚಾಸಿ ಏನಿದೆ ಅದು ಫರಾನ್ ಖಾನ್ ಅವ್ರ ಮನೇಲೇ ಇದೆಯಂತೆ. ಇದನ್ನು ಅವ್ರ ರಿಲೇಟಿವ್ ಫರಾನ್ ಖಾನ್ ಅವ್ರು ಹೇಳಿದ್ದು, ಮೇ ಬಿ ಅವ್ರ ಕಸಿನೋ ಯಾರೋ ಅನಿಸ್ತವ್ರು, ಅವ್ರು ಹೇಳಿದರು. ಸೊ ಇದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಇಂಜಿನಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಮೇ ಬಿ ಫಸ್ಟ್ ಬ್ಯಾಚ್ ಗಾಡಿಗಳು ಎಲ್ಲ ಕಂಪ್ನಿ, BMW ತೊಗೊಳ್ಳಿ, ಫಸ್ಟ್ ಬ್ಯಾಚ್ ಗಾಡಿ ತೊಗೊಂಡ್ರೆ ಅಲ್ಲೂ ಏನೋ ಒಂದು ಇಶ್ಯೂ ಇರುತ್ತೆ. ಹೋಂಡಾ ತೊಗೊಳ್ಳಿ, ಫಸ್ಟ್ ಬ್ಯಾಚ್ ಗಾಡಿಗಳು ಯಾವುದೇ ತೊಗೊಳ್ಳಿ ಅಲ್ಲಿ ಏನೋ ಒಂದು ಇಶ್ಯೂ ಇರುತ್ತೆ. ಆಮೇಲೆ ಏನೇನು ಚೇಂಜಸ್ ಮಾಡಿದ್ದಾರೆ ಇದರಲ್ಲಿ ಅಂತ ಅಂದರೆ ನೋಡೋಕೆ ಹೋದರೆ, ಈ ಕಡೆ ಬನ್ನಿ ತೋರಿಸ್ತೀನಿ ನಾನು ನಿಮಗೆ. ಫಸ್ಟ್ ಬ್ಯಾಚ್ ಗಾಡಿಗೂ ಈ ಗಾಡಿಗೂ, ಇದು 5th ಬ್ಯಾಚ್ ಗಾಡಿ. R&D ಎಲ್ಲ ನಡೆದ್ಮೇಲೆ, ಇಂಜಿನ್ ಬ್ಲೂ ಔಟ್ ಆಗಿ R&D ಎಲ್ಲ ನಡೆದ್ಮೇಲೆ ಏನು ಚೇಂಜ್ ಆಗಿದೆ ಅಂತಂದರೆ, ನೋಡಿರಿ ಇಲ್ಲಿ ಇದನ್ನ ಚೈನ್ ಟೆನ್ಷನರ್ ಅಂತ ಅಂತಾರೆ. ಈ ಚೈನ್ ಟೆನ್ಷನರು ಫಸ್ಟ್ ಬ್ಯಾಚ್ ಗಾಡಿಗಳಲ್ಲಿ ಇದ್ದಿಲ್ಲ. ಸೊ ಯಾವಾಗ ಇಂಜಿನ್ ಬ್ಲೂ ಔಟ್ ಆಯಿತು, ಇವ್ರು ಯಾವಾಗ ರಿಸರ್ಚ್ ಮಾಡಿ ಏನು ಮಿಸ್ಟೇಕ್ ಆಗಿದೆ ಅಂತ ಅಂದ್ಬಿಟ್ಟು, ಓಕೆ ಈ ಚೈನ್ ಟೆನ್ಷನರ್ ಇಲ್ಲದೇ ಇರೋ ಕಾರಣದಿಂದ ಈ ಥರ ಇಂಜಿನ್ ಬ್ಲೂ ಔಟ್ ಆಗ್ತಿದೆ ಅಂದ್ಬಿಟ್ಟು ಪ್ರಾಬ್ಲಮ್ ಬಂದಿದ್ದ ಗಾಡಿಗಳಿಗೆಲ್ಲ ಇದನ್ನ ಚೇಂಜ್ ಮಾಡಿ ಕಳಿಸ್ತಾ ಇದ್ರು. ಕೆಲವಕ್ಕೆ ಇಂಜಿನ್ ರಿಪ್ಲೇಸ್ಮೆಂಟ್ ಆಗಿದೆ, ಇದನ್ನ ಚೇಂಜ್ ಮಾಡಿ ಕಳಿಸ್ತಾ ಇದ್ರು. ಸೆಕೆಂಡ್ ಬ್ಯಾಚ್, ಥರ್ಡ್ ಬ್ಯಾಚ್, ಫೋರ್ತ್ ಬ್ಯಾಚ್ ಇಂದ ಇದನ್ನ ಡಿಫಾಲ್ಟಾಗಿ ಕೊಡ್ತಾರೆ ಚೈನ್ ಟೆನ್ಷನರ್. ಅದಾದಮೇಲೆ ನಿಮ್ಗೆ ಇಲ್ಲಿ ನೋಡ್ರಿ, ಇಲ್ಲಿ ಒಂದು O2 ಸೆನ್ಸರ್ ಇದೆ. ಇದು ಬಂದ್ಬಿಟ್ಟು ಇಲ್ಲಿ ಎಕ್ಸಾಸ್ಟ್ಗೆ O2 ಸೆನ್ಸರು. ಇದು ಫಸ್ಟ್ ಬ್ಯಾಚ್ ಗಾಡಿಗಳಿಗೆ ಈ O2 ಸೆನ್ಸರ್ ಇಲ್ಲ. ನೆಕ್ಸ್ಟ್ ಬ್ಯಾಚ್, ಅಪ್ಕಮಿಂಗ್ ಬ್ಯಾಚಸ್ ಗಾಡಿಗಳಿಗೆ ಈ ಸೆನ್ಸರ್ಗಳನ್ನೆಲ್ಲ ಕೊಟ್ಟಿದ್ದಾರೆ. ಸೊ ಅಪ್ರಿಲಿಯಾದವರು ಈ RS457 ಏನು ಇಂಜಿನ್ ಇಶ್ಯೂ ಇತ್ತು ಅದನ್ನು ಅಡ್ರೆಸ್ ಮಾಡಿದ್ದಾರೆ ನೀಟಾಗಿ, ಆ್ಯಸ್ ಪರ್ ಮೈ ನಾಲೆಡ್ಜ್. ಅದಾದಮೇಲೆ ಇದಕ್ಕೆ 4 ಇಯರ್ಸ್ವರೆಗೂ ವಾರಂಟಿ ಇದೆ. ನೀವು ಗಾಡಿನ ಸ್ಟಾಕ್ ಕಂಡೀಷನಲ್ಲಿ ಇಟ್ಕೊಂಡಿದ್ದು, ನಿಮ್ಮ ಗಾಡಿಗೆ ಏನೇ ಆದ್ರೂ ಅಪ್ರಿಲಿಯಾದವರು ಅಡ್ರೆಸ್ ಮಾಡ್ತಾರೆ. ಮತ್ತು ಇಂಜಿನ್ ಚೇಂಜ್ ಮಾಡಬೇಕಾ, ನಿಮ್ಗೆ ಏನು ಬೇಕೋ ವಾರಂಟಿ, ಅಂಡರ್ ವಾರಂಟಿ ಅದನ್ನು ರೆಡಿ ಮಾಡಿಕೊಡ್ತಾರೆ. ಸೊ ಯು ಡೋಂಟ್ ಹ್ಯಾವ್ ಟು ವರಿ. ನಿಮ್ಗೆ ಏನಾದರೂ ಇದನ್ನು ತೊಗೋಬೇಕು ಅನ್ನೋ ಪ್ಲ್ಯಾನ್ ಇದ್ದರೆ ಆರಾಮಾಗಿ ಹೋಗಿ ಕಣ್ಣು ಮುಚ್ಕೊಂಡು ತೊಗೊಳ್ಳಿ. ಗಾಡಿ ನಿಮಗೆ ಸಾಕಾಗಿದೆ ನನ್ನ ಅಭಿಪ್ರಾಯ. ಇದನ್ನು ತೊಗೊಂಬಿಟ್ಟಿದ್ದೀನಿ ಅಂತಲ್ಲ, ಇದ್ರ ಮೇಲೆ ತುಂಬ ರಿಸರ್ಚ್ ಮಾಡಿ ತೊಗೋಬೋದಾ ಬೇಡವಾ ಅಂತ ತುಂಬ ರಿವ್ಯೂಸ್ ನೋಡಿ, ತುಂಬ ರಿಸರ್ಚ್ ಮಾಡಿ, ತುಂಬ ಜನ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಅದಾದಮೇಲೆ ನಾನು ಗಾಡಿ ತೊಗೊಂಡಿರೋದು. ಯಾಕಂದರೆ ಈ ಗಾಡಿ ನನಗೆ ಪರ್ಸ್ನಲಾಗಿ ಇಷ್ಟ ಇತ್ತು. ಫಸ್ಟ್ ಬ್ಯಾಚೆಲ್ಲ ತೊಗೋಬೇಕಿತ್ತು, ಬಟ್ ಇದ್ರ ಜೊತೆ ಆಗಿದ್ದು ಇಶ್ಯೂಸ್ನೆಲ್ಲ ನೋಡಿ ಮೈಂಡಲ್ಲಿ ಇಟ್ಕೊಂಡು ನಾನು ತೊಗೊಂಡಿಲ್ಲ. ಇಷ್ಟು ರಿಸರ್ಚ್ ಮಾಡಿ, ಮತ್ತು 22 ಸೆಪ್ಟೆಂಬರ್ ನಿಮಗೆ ಗೊತ್ತು GST ಎಲ್ಲ ವೇರಿ ಆಗ್ತಾಯಿತ್ತು. ಆ ಟೈಮ್ ನೋಡಿಕೊಂಡು ಬೈ ಮಾಡಿದ್ದು ನಾನು ತೊಗೊಂಡಾಗ ರಾಜಾಜಿನಗರಲ್ಲಿ 5.4 ಲ್ಯಾಕ್ ಇತ್ತು. ಇವಾಗ 5.8 ಲ್ಯಾಕ್ ಇದೆ. 40,000 ಜಾಸ್ತಿ ಆಗಿದೆ. ಈ ಶೋರೂಮ್ನವ್ರು ಹೇಳ್ತಾರೆ ನಾವು ₹1 ಜಾಸ್ತಿ ಮಾಡಿಲ್ಲ, ಬಟ್ ಇಲ್ಲ, ಜಾಸ್ತಿ ಆಗಿದೆ. ನನಗೆ ಕ್ವಿಕ್ ಶಿಫ್ಟರು ಮತ್ತು ಆಟೋ ಬ್ಲಿಪ್ಪರು ಕಾಂಪ್ಲಿಮೆಂಟ್ರಾಗಿ ಬಂತು. ಬ್ಯಾಚ್ ಗಾಡಿಯಲ್ಲೆಲ್ಲ ಕ್ವಿಕ್ ಶಿಫ್ಟ್ರು, ಆಟೋ ಬ್ಲಿಪ್ಪರ್ ಬೇಕು ಅಂತಂದರೆ ನೀವು ಕಾಸು ಕೊಟ್ಟು ಹಾಕ್ಸ್ಕೋಬೇಕಿತ್ತು. ನನಗೆ ಕ್ವಿಕ್ ಶಿಫ್ಟ್ರು ಮತ್ತು ಆಟೋ ಬ್ಲಿಪ್ಪರು ಶೋರೂಮ್ ಅವರು ಕಾಂಪ್ಲಿಮೆಂಟ್ರಿಯಾಗಿ ಕೊಟ್ಟರು. 1 ಮಂತ್ವರೆಗೂ ಕೊಡ್ತೀವಿ ಅಂತ ಹೇಳ್ತಾರೆ, ಅಕ್ಟೋಬರ್ ಮಂತ್ವರೆಗೂ. ಇವಾಗ ಕೊಡ್ತಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಅದ್ರ ಇನ್ಫಾರ್ಮೇಷನ್ ನನಗಿಲ್ಲ. ಅದಾದಮೇಲೆ ಇನ್ನೊಂದು ಬ್ರೇಕಿಂಗ್ ಇಶ್ಯೂ, ಇದರಲ್ಲಿ ಬರೋದು ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸು. ನಿಮಗೆಲ್ಲ ಗೊತ್ತು, ಈ ದಿಸ್ ಬೈಕ್ ಇಸ್ ಮೇಡ್ ಫಾರ್ ಟ್ರ್ಯಾಕ್ ಯೂಸ್ ಅಂತ. ಟ್ರ್ಯಾಕಲ್ಲಿ ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸು ಯೂಸ್ ಆಗಲ್ಲ, ಬ್ರೇಕ್ ಹಿಡಿಯಲ್ಲ. ನಮಗೆ ಬೇಕಾಗಿರೋ ಸಿಂಟೆಡ್ ಬ್ರೇಕ್ ಪ್ಯಾಡ್ಸು. ಇವ್ರೇನು ಮಾಡಿದ್ದಾರೆ ಅಂತಂದರೆ, ಕಾಸ್ಟ್ ಕಟಿಂಗ್ ಮಾಡೋದಕ್ಕೆ ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸ್ ಕೊಟ್ಟಿದ್ದಾರೆ. ಅದು ಚೆನ್ನಾಗಿಲ್ಲ. ಈ ಒಂದು ರಿವ್ಯೂನ ನಾನು ಐ ಅಗ್ರಿ ವಿತ್ ದಟ್. ಏನಂದರೆ ನಾನು ಎಷ್ಟೊಂದು ಸಲ ಚೆಕ್ ಮಾಡಿದ್ದೀನಿ, ಬೇಕು ಅಂತಲೇ ಚೆಕ್ ಮಾಡಿದ್ದೀನಿ, ಬ್ರೇಕ್ ಹಿಡಿಯಲ್ಲ. ಸೊ ಫಸ್ಟು ಬ್ರೇಕ್ ಪ್ಯಾಡ್ಸು, ಫಸ್ಟ್ ಸೆಟ್ ಆಫ್ ಬ್ರೇಕ್ ಪ್ಯಾಡ್ಸು ವೇರ್ ಔಟ್ ಆಗಿದ ತಕ್ಷಣ ನಾನು ಸಿಂಟೆಡ್ ಬ್ರೇಕ್ ಪ್ಯಾಡ್ಸ್ ಹಾಕ್ಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಿಂಟೆಡ್ ಬ್ರೇಕ್ ಪ್ಯಾಡ್ಸ್ ಎಲ್ಲಿ ಸಿಗುತ್ತಪ್ಪ ಅಂತಂದರೆ, EBC ಅವ್ರದ್ದು ಸಿಗುತ್ತೆ,
ಮತ್ತು ನಿಮಗೆ KTM 390 ಇದು ಹಾಕ್ಸ್ಕೊಬೋದು, ಯಾಕಂದರೆ ಎರಡು ಸೇಮು. ಫ್ರಂಟಲ್ಲಿ ಇನ್ನೊಂದು ಮಿಸ್ ಮಾಡಿದ ಇನ್ಫಾರ್ಮೇಷನ್ ನಾನು ನಿಮ್ಗೆ ಕೊಡೋದು. ಫ್ರಂಟಲ್ಲಿ ಬ್ರೇಕ್ ಕ್ಯಾಲಿಪರ್ ಇದೆ ಗೊತ್ತಾ, ಇದು 4 ಪಿಸ್ಟನ್ ಕ್ಯಾಲಿಪರ್. ಇದು ಕ್ಯಾಲಿಪರು ಸಖತ್ತಾಗಿದೆ, ಡಿಸ್ಕೂ ಸಖತ್ತಾಗಿದೆ, 320mm ಡಿಸ್ಕ್ ಇದು. ಆದರೆ ಇದರಲ್ಲಿರೋ ಬ್ರೇಕ್ ಪ್ಯಾಡ್ಸೇ ಚೆನ್ನಾಗಿಲ್ಲ. ಸೊ ಬ್ರೇಕ್ ಪ್ಯಾಡ್ಸ್ ಒಂದು ಚೇಂಜ್ ಮಾಡ್ಕೊಂಬಿಟ್ರೆ ಬ್ರೇಕಿಂಗ್ ಇಶ್ಯೂಸು ಇದರಲ್ಲಿ ಫುಲ್ ಹೋಗ್ಬಿಡುತ್ತೆ. ಸೊ ಸ್ನೇಹಿತರೆ, ಇದರಲ್ಲಿ ಅಂಥ ಬಿಗ್ ಡಿಸ್ಅಡ್ವಾಂಟೇಜಸ್ ಅಂತ ಏನು ಇದ್ದಿದ್ದೇ ಮೇನ್ ಇಂಜಿನ್ನು, ಅದನ್ನು ಅಡ್ರೆಸ್ ಮಾಡಿದ್ದೀನಿ. ಅದ್ರ ಬಗ್ಗೆ ನನಗೆ ಇದ್ದಿದ್ದ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೀನಿ. ಅದಾದಮೇಲೆ ಎಡಗಡೆ ಲೀನ್ ಆಗುತ್ತೆ ಅಂತಿದ್ರು, ಅದು ಮತ್ತು ಬ್ರೇಕಿಂಗ್ ಇಶ್ಯೂಸು ನನಗೆ ಗೊತ್ತಿದ್ದು ಇಷ್ಟೇ. ಇದನ್ನ ಮೀರಿ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಇರೋ ಡಿಸ್ಅಡ್ವಾಂಟೇಜಸ್ ನಿಮಗೆ ಗೊತ್ತಿದ್ರೆ ದಯವಿಟ್ಟು ನನಗೆ ಹೇಳಿ, ಅದನ್ನು ಅಡ್ರೆಸ್ ಮಾಡ್ತೀನಿ. ಮತ್ತು ಇನ್ನು ನಾನು ಐ ಹ್ಯಾವ್ ಜಸ್ಟ್ ಸ್ಟಾರ್ಟೆಡ್ ಟು ಎಕ್ಸ್ಪ್ಲೋರ್ ದಿಸ್ ಬೈಕ್. ಸೊ ಇನ್ನು ನನಗೆ ಏನಾದ್ರು ಅನಿಸಿದ್ರೆ ಆಬ್ವಿಯಸ್ಲಿ ಅನಿಸಿದ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಇವತ್ತಿಗೆ ಈ ವಿಡಿಯೋ ಸಾಕು ಸ್ನೇಹಿತರೆ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬೈ ಬೈ. ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ, ಆಮೇಲೆ ಒಂದು ರಿಕ್ವೆಸ್ಟ್ ಸ್ನೇಹಿತರೆ, ಎಲ್ಲರೂ ತುಂಬ ವಿಡಿಯೋ ನೋಡ್ತಾ ಇದ್ದೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡ್ಕೊಳ್ಳೋ ಒಂದು ಸಬ್ಸ್ಕ್ರೈಬ್ನು ನನಗೆ ಮೋಟಿವೇಶನ್ ಇದ್ದಂಗೆ ಇನ್ನೂ ಚೆನ್ನಾಗಿ ವೀಡಿಯೋಸ್ ಮಾಡ್ತೀನಿ. ಮತ್ತು ನಿಮ್ಗೆ ಏನೇ ಅನ್ಸಿದ್ರು ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಎಂದು ವಿಡಿಯೋ ಸಿಗೋಣ. ಟೇಕ್ ಕೇರ್, ಬೈ ಬೈ.